ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಶಾಮು. ಇವತ್ತು ಬಂದು ಯಾವ ವಾರ, ಗುರುವಾರ ವ್ಲಾಗ್ ಮಾಡ್ತಾಯಿದ್ದೀನಿ. ಡೇಟ್ ಬಂದು 25 ಜೂನು. ನನಗೆ ಪಾರ್ಸಲ್ ಬಂದಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಗ್ರೀನ್ ಟೀ ಕೂಡ ಆಯಿತು. ಗ್ರೀನ್ ಟೀ ಕುಡಿದು ಮತ್ತು ಬ್ರೇಕ್ಫಾಸ್ಟ್ ತಿಂದೆ. ಇದು ಬಂದು ಪೆಸರೆಟ್ ಅನ್ಕೋಬೋದು, ಆಂಧ್ರ ಸ್ಟೈಲ್. ಹೆಸರು ಕಾಳು ಅಕ್ಕಿ ಎಲ್ಲ ಹಾಕಿ ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಆ ಥರ ಎಲ್ಲ ಹಾಕಿ ರುಬ್ಬಿಟ್ಟು ಮಾಡೋದು. ತುಂಬ ಹೆಲ್ತಿಗೆ ಒಳ್ಳೆಯದು. ಅಕ್ಕಿ ಸ್ವಲ್ಪ ಹಾಕ್ತೀವಿ ಅಷ್ಟೇ, ಮುಕ್ಕಾಲು ಭಾಗನೂ ಹೆಸರು ಕಾಳೇ ಇರುತ್ತೆ. ತುಂಬ ಹೆಲ್ತಿಗೆ ಒಳ್ಳೆಯದು ಅಂತ ಆ ಬ್ರೇಕ್ಫಾಸ್ಟ್ ತಿಂದೆ. ಆಮೇಲೆ ಚಿಕನ್ ಮಾಡಿದ್ದೆ, ನಾನು ನೈಟ್ ಅದು ತಿಂದೆ. ಇವಾಗ ನಂದು ಪಾರ್ಸಲ್ ಬಂದಿತ್ತು, ಮೊನ್ನೆನ ಬಂದಿತ್ತು. ನಾನು ವೀಡಿಯೋ ಮಾಡಿ ನೋಡ್ತಿರ್ಲಿಲ್ಲ. ಏನಪ್ಪ ಅಂದರೆ ಡ್ಯಾಮೇಜ್ ಬಂದಿದೆ. ನಿಮ್ಗೆ ನೋಡಿಸ್ತೀನಿ ಯಾವ ಥರ ಡ್ಯಾಮೇಜ್ ಬಂದಿದೆ. ನನ್ನ ಹತ್ರ ಇತ್ತು, ರಿಂಗ್ ಲೈಟು ಇತ್ತು, ನಾರ್ಮಲ್ದಿತ್ತು. ಅದಕ್ಕೆ ಮುಂಚೆ ಒಂದು ರಿಂಗ್ ಲೈಟು ಎಲ್ಲ ಹಾಳಾಗೋಯ್ತು. ಎಷ್ಟು ಸರಿ ತೊಗೊಂಡು ಹೊಡೆದೋಗುತ್ತೆ. ಮೊನ್ನೆ ರಿಂಗ್ ಲೈಟ್ನ ಮಿಮ್ಮಿ ತಳ್ಳಾಕಿ, ಆದರೆ ನಮ್ಮ ನಾಯಿ ತಳ್ಳಾಕಿ ಅದು ಲೈಟ್ ಹೋಯ್ತು. ಮತ್ತು ಅದಕ್ಕೆ ಫೋನಿಗೆ ಅಷ್ಟೊಂದು ಬ್ಯಾಲೆನ್ಸಾಗಿ ಫಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕಮ್ಮಿ ರೇಟಲ್ಲಿ ಅವೆಲ್ಲ 500, 600, 800 ಕೊಟ್ಟು ತೊಗೊಂಡಿದ್ದೀನಿ. ಇದು ಬಂದು ನನಗೆ 350 ಆ ಥರ ಬಿತ್ತು ಅಷ್ಟೇ. ನೋಡೋಣ ಬನ್ನಿ ಯಾವ ಥರ ಇದೆ, ಯಾವ ಥರ ಡ್ಯಾಮೇಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ ನಿಮಗೂ. ಈ ಥರ ಬಂದಿದೆ. ತುಂಬ ಅಂದರೆ ವೀಡಿಯೋಸ್ಗೆ ಯೂಸ್ ಆಗುತ್ತೆ, ಮತ್ತು ಏನಾದರೂ ಫೋಟೋಸ್ ತೊಗೊಬೇಕಾದ್ರೆ ಆ ಥರದಕ್ಕೂ ಯೂಸ್ ಆಗುತ್ತೆ. ಏನಪ್ಪ ಇದರಲ್ಲಿ ಡ್ಯಾಮೇಜ್ ಅಂದರೆ, ಇದು ರಿಪ್ಲೇಸ್ಮೆಂಟ್ ಹಾಕಿದ್ದೀನಿ. ಇವತ್ತು ಬಂದು ತೊಗೊಂಡು ಹೋಗ್ತಾರೆ, ಅದಕ್ಕೆ ವೀಡಿಯೋವನ್ನು ನೋಡಿಸ್ಬಿಡೋಣ ಅಂತ ನೋಡಿಸ್ತೇನೆ. ನೋಡಿ, ಈ ಥರ ಜಾಯಿಂಟ್ ಆಗಿರ್ಬೇಕು. ಇಲ್ಲಿ ನೋಡಿ, ಹೊಡೆದಾಕ್ಬಿಟ್ಟಿದ್ದಾರೆ. ಹೊಸದೇ ಇದು, ಯಾರು ಯೂಸ್ ಮಾಡಿಲ್ಲ ಅನಿಸುತ್ತೆ. ಪ್ಯಾಕೇಜಲ್ಲಿ ಆ ಕಡೆ ಈ ಕಡೆ ಬಿಸಾಕ್ದಾಗ ಹೊಡೆದೋಗಿರೋದು ಇದು. ನೋಡಿ, ಇದೆರಡು ಈ ಥರ ಲಾಕ್ ಆಗಬೇಕು. ಇದು ಎರಡು ಮುರಿದೋಗಿದೆ. ಇದೆಲ್ಲ ಚೆನ್ನಾಗಿ ಬಂದಿದೆ. ಏನಪ್ಪ ಅಂದರೆ, ರೂಮಲ್ಲಿ, ಹಾಲಲ್ಲಿ ಮತ್ತು ಕಿಚನಲ್ಲಿ ನಿಂತ್ಕೊಂಡು ಮಾಡಿದಾಗ ಈ ಥರ ಚಿಕ್ಕವು ಇದ್ದಾವೆ. ಇದನ್ನು ನೋಡಿ, ಚಿಕ್ಕದು ಇದೆ, ಮತ್ತು ದೊಡ್ಡವು ಕೂಡ ಇತ್ತು. ಎಲ್ಲ ಹೊಡೆದೋಯ್ತು, ತಳ್ಳಾಕಿ ಬಿದ್ದೋಗುತ್ತವ ಪಕ್ಕದಲ್ಲಿದ್ದಾಗ ಆ ಥರ. ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೆ, ಕಮ್ಮಿ ರೇಟಲ್ಲೇ ಸಾಕು ಅಂತ ಹೇಳ್ಬಿಟ್ಟು. ಇದು ನೋಡಿದ್ರೆ ಈ ಥರ ಬಂದಿದೆ. ಇವತ್ತು ಎತ್ಕೊಂಡು ಹೋಗ್ತಾರೆ. ಮೋಕ್ಷಿತ ಬರ್ತಡೆಗೆ ತರ್ತಿದ್ದು ಹಾಲು ಮೊಸರು ಎಲ್ಲ ಚೆನ್ನಾಗಿ ಜಾಸ್ತಿ ಮಿಕ್ಕೋಗ್ಬಿಟ್ಟಿದೆ. ಅದಕ್ಕೆ ಹಾಲು ಕಾಯಿ ಸಿಕ್ಕಿದ್ದೀನಿ. ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊತಾ ಇದ್ದೀನಿ. ನಿಮಗೂ ರೆಸಿಪಿ ನೋಡಿಸ್ತೀನಿ, ಕ್ಯಾರೆಟ್ ಹಲ್ವಾ ನಾನು ಯಾವ ಥರ ಮಾಡ್ತೀನಿ ಅಂತ. ಈಸಿನೇ, ನೋಡಿಸ್ತೀನಿ ನಿಮಗೆ. ನಾನು ಮಾಡಿದಾಗ ನೋಡಿಸ್ತೀನಿ. ಇವತ್ತೇ ಮಾಡ್ತೀನಿ, ನಾಳೆ ಮಾಡ್ತೀನಿ, ಸಾಯಂಕಾಲಕ್ಕೆ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ಈ ಸ್ಟ್ಯಾಂಡ್ ಬಂದು ಸ್ವಲ್ಪ ಈಸಿ ಆಗುತ್ತೆ ನಂಗೆ ನೋಡ್ಸೋಕ್ಕೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕ ಸ್ಟ್ಯಾಂಡಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ನೋಡೋಣ, ಸ್ಟ್ಯಾಂಡ್ ಬಂದಮೇಲೆ ಬಿಟ್ಟು ಮಾಡ್ತೀನಿ. ನಾನಿವಾಗ ಒಂದು ಐಡಿಯಾ ಮಾಡ್ತಾಯಿದ್ದೀನಿ ಗೈಸ್. ಏನಪ್ಪ ಅಂದರೆ, ನನ್ನ ಹತ್ರ ಮೇಕಪ್ ಐಟಮ್ಸ್ ಸ್ವಲ್ಪ ಜಾಸ್ತಿ ಇದೆ. 1 ಇಯರ್ ಆಯ್ತು ಅನ್ಕೊಬೋದು. 1 ಇಯರ್ ಆ ಐಟಮ್ಸ್ ಎಲ್ಲ ತೊಗೊಂಡು, ಫೌಂಡೇಶನ್ ಆಗಲಿ, ಐ ಶ್ಯಾಡೋ, ಐಬ್ರೋ ಎಲ್ಲ ಏನು ಮಾಡೋಣ ಐಡಿಯಾ ಅಂದ್ಕೊತಾ ಇದ್ದೀನಿ ಅಂದರೆ, ಶಾರ್ಟ್ಸಲ್ಲಿ ಮೇಕಪ್ ದಿನಕ್ಕೆ ಒಂದೊಂದು ಥರ ವೆರೈಟಿ ಮೇಕಪ್ ಮಾಡಿಕೊಂಡು, ನಾನೇನು ಪ್ರೊಫೆಷ್ನಲ್ ಅಲ್ಲ ಮೇಕಪ್ಪಲ್ಲಿ, ಆದರೆ ದಿನಕ್ಕೆ ಒಂದೊಂದು ವೆರೈಟಿ ಮೇಕಪ್ ಮಾಡಿಕೊಂಡು ಆ ವಿಡಿಯೋ ಶಾರ್ಟ್ಸಲ್ಲಿ ಬಿಡೋಣ ಆಗುತ್ತೆ. ನಿಮ್ಮ ಹತ್ರನೂ ಏನಾದರೂ ಸ್ವಲ್ಪ ಐಡಿಯಾ ಬರುತ್ತೆ, ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನನಗೂ ಪ್ರಾಡಕ್ಟ್ಸ್ ಯೂಸ್ ಮಾಡ್ದಂಗಿರುತ್ತೆ, ಎಕ್ಸ್ಪೈರಿ ಆಗಿ ಅದು ಬಿಸಾಕೋಗ್ಬೋದಲ್ಲ. ಈ ಥರ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಐಡಿಯಾ ಬರುತ್ತೆ. ನಾನು ಏನಾದರೂ ಒಂದು ಆ್ಯಕ್ಟ್ರೆಸ್ ಮತ್ತು ಯಾರಾದರೂ ಮೇಕಪ್ ಮಾಡಿರೋದು ವೀಡಿಯೋಸ್ ನೋಡಿ ಇಟ್ಕೊತೀನಿ. ಅದು ಅವ್ರದ್ದು ನೋಡಿ ಮಾಡ್ತೀನಿ. ಮತ್ತು ನಂದು ಓನ್ ಐಡಿಯಾಸ್ ಇರುತ್ತಲ್ವ, ಒಂದು ಫ್ಲಾಪ್ ಆಗ್ಬೋದು, ಒಂದು ಹಿಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ನಾನು ಸ್ಕಿನ್ನಲ್ಲಿ ಜಾಸ್ತಿ ಪಿಂಪಲ್ಸ್ ಏನಿಲ್ಲ. ಆ ಥರ ಮೇಕಪ್ಸ್ ದಿನ ಮಾಡಿದ್ರೆ ಏನಾದರೂ ಆಗುತ್ತೇನೋ ಅಂತ ಕೂಡ ನಂಗೆ ಐಡಿಯಾ ಇಲ್ಲ. ಆದರೆ ನೋಡೋಣ, ಸ್ವಲ್ಪ ಟ್ರೈ ಮಾಡ್ಬೋದಲ್ವ. ನಾನು ಪ್ರೊಫೆಷ್ನಲ್ ಅಲ್ಲ, ಮನೆಯಲ್ಲೇ ನಾನೇ ಮೇಕಪ್ ಮಾಡ್ಕೊತೀನಿ. ಏನಾದ್ರು ಫಂಕ್ಷನ್ಸ್ ಎಲ್ಲ ಆದರೆ ಕೂಡ ಎಲ್ಲರಿಗೂ ಮಾಡ್ತೀನಿ ಕೂಡ. ಮದುವೆಗಳಿಗೆ ಅಂದರೆ ಫ್ರೆಂಡ್ಸ್ಗೆ, ಫ್ಯಾಮ್ಲಿಯಲ್ಲಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಅದೇ ಯೋಚನೆ ಮಾಡ್ತಾ ಇದ್ದೀನಿ. ದಿನಕ್ಕೆ ಒಂದೊಂದು ಶಾರ್ಟ್ ಅಪ್ಲೋಡ್ ಮಾಡೋಣ, ಒಂದೊಂದು ಮೇಕಪ್ದು ವೀಡಿಯೋ ಮಾಡಿ ಅಂತೇಳ್ಬಿಟ್ಟು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ಸ್ವಲ್ಪ ಫುಲ್ ವೀಡಿಯೋನೂ ಮಾಡಿಕ್ಕೊತೀನಿ. ಅದನ್ನು ಒಂದೇ ವೀಡಿಯೋದಲ್ಲಿ ಬಿಡೋಣ ಅಂದ್ಕೊತೀನಿ. ಒಂದು 10 ಡೇಸ್ ಚಾಲೆಂಜ್ ಥರ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನು ಡಿಸಿಷನ್ ತೊಗೋಬೇಕಂತನೂ ಗೊತ್ತಿಲ್ಲ. ಥಿಂಕ್ ಮಾಡ್ತೀನಿ. ಇವತ್ತು ಥಿಂಕ್ ಮಾಡಿ ವೀಡಿಯೋ ಮಾಡಲಾ ಬೇಡ ಅಂತ ಥಿಂಕ್ ಮಾಡಿ ಯೋಚನೆ ಮಾಡಿ ಇದು ಮಾಡ್ತೀನಿ. ಏನೇನು ಮೇಕಪ್ ಯೂಸ್ ಮಾಡ್ತೀನಿ ಅಂತ ಕೂಡ ಎಲ್ಲ ಶಾರ್ಟ್ಸ್ ಎಲ್ಲ ಬರುತ್ತೆ. ಅದು ಫುಲ್ ವೀಡಿಯೋ ಬಂದಿದೆ. ಇದ್ದಾನೆ, ಇದನ್ನು ಓಪನ್ ಮಾಡಿ ಚೆಕ್ ಮಾಡೋಣ ಯಾವ ಥರ ಬಂದಿದೆ ಅಂತೇಳಿ. ಚೆರ್ರೀಸ್ ನೋಡಿದ್ರೆ ತೊಳೆದು ಇದ್ರಲ್ಲಿ ಹಾಕಿ
ಚೆರ್ರೀಸ್ ಅಂತೂ ನಂಗೆ ಸಕ್ಕತ್ ಇಷ್ಟ ಆಯಿತು. ಇದು ಸ್ವಲ್ಪ ಈ ಥರ ಲೈಟ್ ಕಲರ್ ಇರೋದು ಏನಪ್ಪ ಅಂದ್ರೆ ಸ್ವಲ್ಪ ಹುಳಿ ಇದೆ. ಇವಾಗ ಹುಳಿ ಕೂಡ ಇಲ್ಲ. ಸ್ಟಾರ್ಟಿಂಗ್ ಹಸಿ ಇದ್ದಿದ್ದು ಹುಳಿ ಅನಿಸ್ತು, ಇವಾಗ ಹುಳಿ ಇಲ್ಲ. ಇದು ಈ ಥರ ಮೆರೂನಿಶ್ ಕಲರ್ ಬರುತ್ತೆ ಅಲ್ವಾ, ಇದು ತುಂಬ ಸ್ವೀಟಾಗಿದೆ. 2 ವೆರೈಟೀಸ್ ಆಫ್ ತೊಗೊಂಬಂದಿದ್ದಾರೆ. ವಿಶಾಲ್ ಅವ್ರು ತೊಗೊಂಬಂದಿದ್ದು ಬ್ಯಾಂಗ್ಳೂರಿಂದ. ಮುಳ್ಬಾಗ್ಲಲ್ಲಿ ಸಿಗೋಲ್ಲ ಈ ಥರ ಫ್ರೂಟ್ಸ್ ಎಲ್ಲ. ಫ್ರಿಜ್ ತೆಗೆದ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಹಿಂಗೆ ಓಡಾಡ್ತಾ ತಿನ್ಕೊಂಡಿರ್ತೀನಿ. ಮತ್ತು ನೇರಳೆ ಹಣ್ಣು. ಮನೆ ತುಂಬ ಸ್ನ್ಯಾಕ್ಸ್ ಬದಲು ಫ್ರೂಟ್ಸ್ ಇಕ್ಕೊಬೋದು. ನಾನು ಮನೇಲಿ ಸ್ನ್ಯಾಕ್ಸ್ ಏನೂ ಇಲ್ಲ, ಅದು ಇದ್ದಿದ್ದು ಕೇಕು ಮತ್ತು ಅದೆಲ್ಲ ಕೂಡ 2 ಡೇಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ಇದ್ರಲ್ಲಿ ತಿಂತಾಯಿರ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ಮನೇಲಿ ತುಂಬ ಪಪ್ಪಾಯ, ಆರೆಂಜು, ಚೇಪೆಕಾಯಿ, ನೇರಳೆ ಹಣ್ಣು, ಈ ಥರ ಚೆರ್ರಿ, ಲೀಚಿ ಎಲ್ಲ ಫ್ರೂಟ್ಸ್ ಇದೆ. ಏನೋ ತಿನ್ನಬೇಕು ಅನಿಸ್ತು ಒಂದೊಂದು ಫ್ರೂಟ್ ತಗೊಳೋದು. ನೇರಳೆ ಹಣ್ಣು, ಈ ಥರ ಚೆರ್ರಿ, ಪಪ್ಪಾಯ, ಆ ಥರ ಏನೋ ಒಂದು ತಿಂತಾಯಿರ್ತೀನಿ ಫ್ರೂಟ್ಸ್ನ. ಮನೆ ತುಂಬ ಫ್ರೂಟ್ಸ್ ಇರೋದಕ್ಕೆ ಅದಕ್ಕೆ ಸ್ನ್ಯಾಕ್ಸ್ ಇಕ್ಕೊಂತೀರ. ಮನೆ ತುಂಬ ಫ್ರೂಟ್ಸ್ ಇಕ್ಕೊಂಡ್ರೆ ಏನೋ ಒಂದೊಂದು ತಿಂತಾ ಇರ್ತೀವಿ. ಫ್ರೂಟ್ಸ್ ಹೆಲ್ತ್ಗೆ ಒಳ್ಳೆಯದು. ಒಂದೇ ಸರಿ ಕುತ್ಕೊಂಡು ತಿನ್ನೋ ಫ್ರೂಟ್ಸ್ ಅಷ್ಟೊಂದು ಬೋರಿಂಗ್ ಅನಿಸುತ್ತೆ. ಅದಕ್ಕೆಲ್ಲ ಒಂದೊಂದು ಇಕ್ಕೊಂಡಿರ್ತೀನಿ. ಒಂದೊಂದು ಸರಿ ಒಂದೊಂದು ಫ್ರೂಟ್ ತಿಂತಾ ಇರ್ತೀನಿ. ಉಲ್ಟಾ ತೆಗಿತೀವಿ. ಈ ಥರ ಬರಬೇಕು ನಾನು ಹೇಳೋದನ್ನ. ಚೆನ್ನಾಗಿ ಬಂದಿದೆ. ಈ ಥರ ಹಿಂಗೆ ಬೇಕಾದರೆ ಹಿಂಗೆ ಇಡ್ಬೋದು, ಹಿಂಗೆ ಬೇಕಾದ್ರೆ ಹಿಂಗೆ ಇಡುತ್ತೆ. ಕ್ರಿಸ್ಕೊಂಡೆ ಗೈಸ್, ಹಿಂಗೆ ಬೇಕಂದ್ರೆ ಹಿಂಗೆ ಇಟ್ಟಿದ್ದೀನಿ ಸ್ಟ್ಯಾಂಡಲ್ಲಿ. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಪರವಾಗಿಲ್ಲ, 350 ರುಪೀಸ್ಗೆ ವರ್ತಾವಲ್ಲ ಅಂತಲೇ ಅನ್ಕೋಬೋದು. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಬೇಕಂದರೆ ಇದನ್ನು ಹಿಂಗೆ ಕೂಡ ಮಾಡ್ಕೊಬೋದು. ಈ ಥರ ಉಲ್ಟಾ ನೋಡಿಸ್ತೀನಲ್ವ, ನೋಡಿಸ್ತೀನಿ. ಒಂದು ಬ್ಲೂ ಕಲರು, ಅದು ಒಗ್ಯಕ್ಕೆ ಹಾಕಿದ್ದೀನಿ, ಎಲ್ಲೋ ಹಾಕಿದ್ದೀನಿ, ಸಿಗ್ತಾ ಇಲ್ಲ. ಅದು ಚೆನ್ನಾಗಿದೆ, ಆದರೆ ಚೆನ್ನಾಗಿದೆ, ಆದರೆ ನಾನು ಅಂದ್ಕೊಂಡ ಕ್ವಾಲಿಟಿಯಲ್ಲಿ ಬಂದಿಲ್ಲ. ಓಕೆ, ಚೆನ್ನಾಗಿದೆ, ಹಾಕ್ಕೊಂಡಾಗೆಲ್ಲ ನೋಡೋಕ್ಕೆ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಸಾಫ್ಟ್ ಇದ್ದು ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಓಕೆ, ಯೂಸ್ ಮಾಡ್ಬೋದು, ಅದಕ್ಕೆ ರಿಟರ್ನ್ ಮಾಡಿಲ್ಲ, ಇಟ್ಕೊಂಡೆ. ಮತ್ತು ಇನ್ನೊಂದು ಕೂಡ ನಾನು ಮೋಕ್ಷಿತ ಬರ್ತ್ಡೇ ಬ್ಲಾಗಲ್ಲಿ ನೋಡಿರ್ತೀರ. ಇದು ವೈಟ್ ಕಲರ್, ಇದು ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಗಲೀಜಾಗುತ್ತೆ ಅಂತ ಭಯ ಅಷ್ಟೇ, ಅದು ಸಾಕಾದ ಕ್ವಾಲಿಟಿ ಮಾತ್ರ. ನನ್ನ ಪ್ರೈಸಸ್ ನೆನಪಿಲ್ಲ. ಮಿಂತ್ರಾ ಅಲ್ಲಿ ತೊಗೊಂಡಿದ್ದು, ಸೇಲ್ ನಡೀತಾ ಇದ್ದಾಗ. ಅದು ತುಂಬ ಚೆನ್ನಾಗಿದೆ. ಎಲ್ಲ 250-200 ಒಳಗಡೆನೇ ಇದು ತೊಗೊಂಡಿರೋದು ನಾನು. ಇದೊಂದು ನಾನು ತುಂಬ ಥರ ಟಾಪ್ಸ್ ಹಾಕ್ತಿದ್ದೆ ಮತ್ತು ಟಿ ಶರ್ಟ್ಸ್ ಹಾಕ್ತಿದ್ದೆ. ಈ ಥರ ಶಾರ್ಟ್ ಟಿ ಶರ್ಟ್ಸ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಈ ಥರ ತೊಗೊಂಡಿದ್ದು. ಈ ಥರ ಶಾರ್ಟ್ ಟಿ ಶರ್ಟ್ಸು ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು, ಓವರ್ ಸೈಜ್ದು. ಇದೊಂದು ನೆಕ್ಸ್ಟ್ ಆರೆಂಜ್ ಕಲರು. ಇದು MRP ಎಲ್ಲ ಜಾಸ್ತಿನೇ ಇದೆ, 999 ಇದೆ MRP. ಆದರೆ ನಾನು ಅಷ್ಟು ಕೊಟ್ಟಿಲ್ಲ, ಆಫರಲ್ಲಿ ಕಮ್ಮಿಗೆ ಬಂತು. ಇದು ಕೂಡ ಅಷ್ಟೇ, ನಾನು ಸ್ವಲ್ಪ ಡಾರ್ಕ್ ಬರುತ್ತೆ ಅಂದ್ಕೊಂಡೆ, ಸ್ವಲ್ಪ ಲೈಟ್ ಬಂತು ಆರೆಂಜು. ಆದರೆ ಇದು ತುಂಬ ಚೆನ್ನಾಗಿದೆ. ಇದು M ಸೈಜೇ ತೊಗೊಂಡಿದ್ದು. ಇದು ಕೂಡ ಅಷ್ಟೇ 200-250 ಒಳಗಡೆನೇ ತೊಗೊಂಡಿರೋದು ಇವೆಲ್ಲನೂ. ಇದು ಕೂಡ ತುಂಬ ಚೆನ್ನಾಗಿದೆ. ಎಲ್ಲ M ಸೈಜೇ ತೊಗೊಂಡಿರೋದು ನಾನು. ನೆಕ್ಸ್ಟ್ ಬಂದು ಇದು ಈ ಥರ ಕಲರ್ ನನ್ನ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ, ಲೈಟ್ ಗ್ರೀನ್ ಇದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ಅಷ್ಟೇ M ಸೈಜು. ಮೆಟೀರಿಯಲ್ಲು ಕ್ವಾಲಿಟಿ ಮತ್ತು ತುಂಬ ಸಾಫ್ಟಾಗಿದೆ, ಅದೇ ಮೇನ್ ರೀಸನ್ನು ಇದಂತು. ನೆಕ್ಸ್ಟ್ ಒಂದು ಈ ಥರ ಕಲರ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ತೊಗೊಂಡಿರೋದು. ಚೆನ್ನಾಗಿ ಕಾಣುತ್ತೆ ಇಲ್ಲೋ ನೋಡೋಣ ಅಂತ ಎಕ್ಸ್ಪೆರಿಮೆಂಟ್ ಅನ್ಕೋಬೋದು. ಆದರೆ ಬ್ಲ್ಯಾಕ್ ಮೇಲೆ ಚೆನ್ನಾಗಿ ಕಾಣ್ತಿತ್ತು, ಸ್ವಲ್ಪ ಕೂಲಾಗಿ ಚೆನ್ನಾಗಿತ್ತು. ಸ್ವಲ್ಪ ಅಗಲ ಜಾಸ್ತಿ ಬಂದಂಗಿದೆ, ಆದರೆ ಒಳಗಡೆ ಬ್ಲ್ಯಾಕ್ ಕಲರ್ ಏನಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಇದು ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಶಾರ್ಟೇ ಬಂದಿದೆ, ಲೂಸು ಬಂದಿದೆ. ಅದೇ ಒಳಗಡೆ ಬ್ಲ್ಯಾಕ್ ಕಲರ್ದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ M ಸೈಜೇ. ಎಲ್ಲನೂ 200-250 ಒಳಗಡೆ. ಇದು ನನ್ನ ಫೇವ್ರೆಟ್, ನಮ್ಮ ಮೋಕ್ಷಿತ ಅಳ್ತಿದ್ದಾರೆ. ಇದು ನನ್ನ ಫೇವ್ರೆಟ್ ಟಿ ಶರ್ಟ್. ಇದು ಮತ್ತು ವೈಟ್ ಕಲರ್, ಇದು ತುಂಬ ಚೆನ್ನಾಗಿದೆ. ಇದು ಪಿಂಕ್ ಕಲರು. ಇದು ಕೆಳಗಡೆ ಅಷ್ಟು ದೊಡ್ಡ ಸೈಜ್ ಬರೋಲ್ಲ, ಇದು ಸ್ವಲ್ಪ
ಈ ಸ್ಲೀವ್ಸ್ ಎಷ್ಟು ಬರುತ್ತೆ ಅಷ್ಟು ಬರುತ್ತೆ. ಇವೆಲ್ಲ ಇಲ್ಲಿವರೆಗೂ ಬರುತ್ತೆ, ಓವರ್ ಸೈಜ್ ಥರ. ಇದು ಫಿಟ್ಟಾಗಿರುತ್ತೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಕಂಪ್ನಿಯಲ್ಲೇ ಇನ್ನು ಡ್ರೆಸ್ಬರಿನೋ ಏನೋ ಇದೆ ಇದರ ಬ್ರ್ಯಾಂಡ್. ಇದರಲ್ಲೇ ಒಂದು ಸ್ವಲ್ಪ ಟಿ ಶರ್ಟ್ಸ್ ನೋಡಿಕ್ಕಿದೆ. ನೆಕ್ಸ್ಟ್ ಸೆಲೆ ಅದಾದ ನಡೆದಾಗ ತೊಗೊಳೋಣ ಅಂತ. ತುಂಬ ಚೆನ್ನಾಗಿದೆ. ಇಷ್ಟೇ ಮತ್ತು ತೊಗೊಂಡಿದ್ದು ನಾನು 6 ಟಿ ಶರ್ಟ್ಸ್ ತೊಗೊಂಡೆ. ಮತ್ತು ಬರ್ತಡೇಗೆ ಹಾಕ್ಕೊಂಡಿದ್ದು ಜೀನ್ಸ್ ಒಂದು ಶಾಪಿಂಗ್ ಮಾಡಿದ್ದೆ. ಅದನ್ನೆಲ್ಲ ಹಾಕ್ಕೊಂಡು ನೋಡ್ಸಿದ್ನಲ್ಲ, ಅದಕ್ಕೆ ಏನೂ ಯೂಸ್ ಮಾಡ್ತಿಲ್ಲ. ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ಮತ್ತು ಮೋಕ್ಷಿತ ಟಿ ಶರ್ಟ್ಸ್ ಎಲ್ಲ ತೊಗೊಂಡಿದ್ದು ನಾರ್ಮಲ್. ಕ್ಯಾರೆಟ್ ಅಲ್ವಾ ಏನೋ ಗೊತ್ತಿಲ್ಲ ಗೈಸ್, ಇಷ್ಟು ತುರಿಯಷ್ಟರಲ್ಲಿ ಕೈ ನೋವು ಬಂದು ನನಗೆ. ಸ್ವಲ್ಪ ಆಯಿಲ್ ಹಾಕ್ಕೊಂತೀನಿ, ಬೇಕಾದ್ರೆ ತುಪ್ಪ ಹಾಕ್ಕೊಬೋದು ಮತ್ತು ಬಟರ್ ಕೂಡ ಹಾಕ್ಕೊಬೋದು. ನಾನು ಆಯಿಲ್ ಹಾಕ್ತಿದ್ದೀನಿ. ಏನಕ್ಕಪ್ಪ ನಂಗೆ ಅವೆಲ್ಲ ಇಷ್ಟ ಆಗೋದಿಲ್ಲ. ಅದಕ್ಕೆ 1 ಕಪ್ ಎರಡು ಈ ಥರ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಲು ಫಸ್ಟೇ ಕಾಯಿಸಿಟ್ಟಿದ್ದೀನಿ ನಾನು. ಬೆಳಿಗ್ಗೆನೆ ಕಾಯಿಸಿಟ್ಬಿಟ್ಟಿದ್ದೀನಿ. ಫೋನ್ ಬೆಳಿಗ್ಗೆನೆ ಕಾಯಿಸಿಟ್ಬಿಟ್ಟಿದ್ದೀನಿ. ಇದರಲ್ಲಿ 1 ಕಪ್ಪಿಗೆ 3 ಕಪ್ಪು ಅಂದರೆ 2 ಕಪ್ಗೆ 6 ಕಪ್ ಅಷ್ಟು ಹಾಲು ಹಾಕ್ಕೊಬೇಕು. ನೋಡೋಣ, ಸರಿಯಾಗಿ ನೆನಪಿಲ್ಲ. ಯೂಟ್ಯೂಬಲ್ಲಿ ಹೊಸತಿ ಮಾಡಿದಾಗ ನೋಡಿರೋದು. ಏನೋ ಗೆಸ್ ಮೇಲೆ ಹಾಕ್ಕೊಳ್ಳೋಣ. ಏನು ಮೆಜರ್ಮೆಂಟ್ ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅನ್ನೋ. ಕೇಕ್ ಹಲ್ವಾ ಹಾಲು ಸ್ವಲ್ಪ ಜಾಸ್ತಿ ಆದರೆ ನೋ ಪ್ರಾಬ್ಲಮ್. ಕಮ್ಮಿ ಆಗ್ತೀರ ನೋಡ್ಕೊಳ್ಳಿ ಸಾಕು. ಯಾಕಂದ್ರೆ ಕ್ಯಾರೆಟ್ ಬೇಯಬೇಕಲ್ವಾ, ಅದಕ್ಕೆ. ಇವಾಗ ಹಾಲು ಹಾಕೋ ಸಮಯ. ಹಾಲು ಹಾಕಿದ್ದೀನಲ್ಲ, ಇದನ್ನು ಒಂದು 10-15 ನಿಮಿಷ ಒಂದು ಐ ಫ್ಲೇಮಲ್ಲೇ ಬೇಯಿಸ್ಕೊಂಡಾದ್ಮೇಲೆ ಶುಗರ್ ಆ್ಯಡ್ ಮಾಡ್ಕೊಂಡು ಇವಾಗ ಮ್ಯಾಂಗೋ ಕಟ್ ಮಾಡಿ ತಿಂತೀನಿ. ಏನಕ್ಕಪ್ಪ ಅಂದರೆ ಇದೊಂದೇ ಮ್ಯಾಂಗೋ ಇರೋದು ಹತ್ರ ತಿಂದರೆ ಖಾಲಿ. ಅದಕ್ಕೆ ತಿನ್ಬಿಡೋಣ ಇವಾಗ. ಇಲ್ಲೆಲ್ಲ ಮಚ್ಚ ಉಂಟಿದೆ, ಅದಕ್ಕೆ ತಿಂದು ಖಾಲಿ ಮಾಡಿಬಿಡೋಣ ಅನ್ಕೊತ ಇದ್ದೀನಿ. ತಿಂದಾದ್ಮೇಲೆ ಅಷ್ಟೇ ಅದು ಬೈಯುತ್ತೆ. ಆಮೇಲೆ ಫುಲ್ ಗಟ್ಟಿಗಾದ್ಮೇಲೆ ನೋಡಿಸ್ತೀನಿ. ಅದು ಫುಲ್ ಗಟ್ಟಿಗಾಗಬೇಕು. ಆ ಕನ್ಸಿಸ್ಟೆನ್ಸಿ ಬಂದಮೇಲೆ ಇವಾಗ ಪಪಾಯ ಕಟ್ ಮಾಡಬೇಕು. ಫುಲ್ ಹಣ್ಣಾಗಿದೆ. ಇವಾಗ ಕಟ್ ಮಾಡಿಲ್ಲ ಅಂದರೆ ಹೋಗ್ಬಿಡುತ್ತೆ. ಇದಕ್ಕೂ ಒಂದು ಮಾರ್ಕ್ ಇದೆ ನೋಡಿ. ಅಷ್ಟೊಂದು ಹೋಗಿರೋಲ್ಲ ಒಳಗಡೆ, ಚೆನ್ನಾಗೇ ಇರುತ್ತೆ. ಇಷ್ಟು ತಿಕ್ಕಾಗಿದೆ. ಸ್ವಲ್ಪ ಇವಾಗ ನನ್ನ ಕ್ಯಾರೆಟ್ ಹಲ್ವಾ ಯಾವ ಥರ ಇದೆ ಅಂತ ನಿಮಗೆ ನೋಡಿಸ್ತೀನಿ ಬನ್ನಿ. ಟೇಸ್ಟಿ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಿದೆ. ಸ್ವಲ್ಪ ಬಿಸಿದೆ. ಸಕ್ಕತ್ತಾಗಿದೆ. ಸ್ವೀಟ್ ಇಷ್ಟ ಆಗ್ತಿರೋರು ಕೂಡ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ. ಇದು ಲಾಸ್ಟಲ್ಲಿ ನಾನು ಅರ್ಧ ಬೆಂದಮೇಲೆ ಹಾಲು ಹಾಕ್ಕೊಂಡು ಅರ್ಧ ಬೆಂದಮೇಲೆ ಒಂದು ಏಲಕ್ಕಿ ಹಾಕಿದ್ದೀನಿ ಚಚ್ಚಿ. ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಅದನ್ನ ವೀಡಿಯೋ ಮಾಡಿಲ್ಲ. ಇಲ್ಲಾಂದರೆ ಕೂಡ ಹಂಗೆ ಮಾಡ್ಕೊಬೋದು. ಏಲಕ್ಕಿ ಹಾಕ್ಕೊಂಡು ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಇಷ್ಟ ಆಗುತ್ತಲ್ವ. ಆ ಥರ ಇರೋರು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಇಷ್ಟ, ಅದಕ್ಕೆ ಆ್ಯಡ್ ಮಾಡಿಕೊಂಡೆ. ಸಕ್ಕಲ್ಲ, ಕಂಪಲ್ಸರಿ ಟ್ರೈ ಮಾಡಿ.
ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತನ್ನ ಠಂಗ್ ಅಂತ ಹೇಳಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಠಂಗ್ ಠಂಗ್ ಅಂತ ನಿಮ್ಮ ಬಂದುಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.